ಖಾನಿಗೆ ಬಂದರೆ ಮೀನಿನ ಸುದ್ದಿ ಯಾಕೆ ಅಲ್ಲಿ ಬನ್ನಿ ಈಗ 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 ಇಲ್ಲೇ ನಮ್ಮ ನಾಯಕರು ಯಡಿಯೂರಪ್ಪನವ್ರು ಹೇಳಿದ್ದಾರೆ. ಯಡಿಯೂರಪ್ಪನವ್ರು ಇಲ್ಲೇ ಇದ್ದಾರೆ, ಅವ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೊಡ್ಡವರು ಹೌದೌದು. ಇಲ್ಲ ಏನಿಲ್ಲ, ಇದೆಲ್ಲ ಇದ್ದದ್ದೇ ನಡೀತದೆ, ಎಲ್ಲ ಸರಿ ಆಗ್ತದೆ. ಇಲ್ಲ ಅದೆಲ್ಲ ಈಗ ಸ್ವಲ್ಪ ನಿನ್ನೆಯಿಂದ ಸ್ಮೂತ್ ಆಗಿದೆ, ನಿನ್ನೆ ಮೊನ್ನೆಯಿಂದ. ಡಿಮ್ಯಾಂಡು ಅಥವಾ ಯಾರೋ ಹೇಳಿದ್ದಾರೆ, ಇದರಲ್ಲಿ ನಮ್ಮ ಪಾರ್ಟಿ ಹಿರಿಯರು ನಮ್ಮ ಪ್ರಮುಖರೆಲ್ಲ ಕುಂತು ಸರಿ ಮಾಡ್ತಾರೆ. ಎಲ್ಲ ಗಮನದಲ್ಲಿದೆ, ನಿಮ್ಮ ಗಮನದಲ್ಲಿದೆ, ನಮ್ಮ ಗಮನದಲ್ಲಿದೆ, ಎಲ್ಲ ಸರಿ ಆಗ್ತದೆ. ಎಲ್ಲ ಪ್ರಯತ್ನ ನಡೀತದೆ. ಅಲ್ಲ ಈಗ ಬೇಕಾದ್ರೆ ಮತ್ತೆಲ್ಲರೂ ಸೇರೋಣ. ಈಗ ನಾವು ಬಂದ ವಿಷಯಕ್ಕೆ ಹೇಳಿದ್ನಲ್ಲ, ಕಾನಿಗೆ ಬಂದರೆ ಮೀನಿನ ಸುದ್ದಿ ಬೇಡ ಅಂತ ನಮ್ಮ ಹತ್ರ ಹೇಳ್ತಾರೆ. ನೋಡೋಣ, ಎಲ್ಲ ಸರಿ ಆಗುತ್ತೆ, ಒಟ್ಟಾಗಿ ಹೋಗಿ ಎಲ್ಲ ಸರಿ ಆಗುತ್ತೋ ನೋಡೋಣ. ಇಲ್ಲ ಈಗೇನು ಪ್ರಯತ್ನ ಮಾಡಿಲ್ಲ, ನೋಡೋಣ, ಮಾತಾಡ್ತೀವಿ. ಅವರಿಗೆ ಕೇಳಬೇಕು. ಸಮಾಧಾನ ಹೊಟ್ಟೆ ಹಾಕೋ ಒಂದು ಸ್ವಲ್ಪ ಸರಿ ಇಲ್ಲ, ನೋಡೋಣ, ಇದೆಲ್ಲ ಸಹಜ. ನೋಡಿ, ಇನ್ನು ಸಂಕ್ರಾಂತಿ ಇನ್ನೊಂದು 6 ತಿಂಗಳ ನಂತರ ಕಾಂಗ್ರೆಸ್ನಲ್ಲಿ ಎಷ್ಟಾಗುತ್ತೆ, ಇನ್ನು 2 ವರ್ಷ ನಡೀತದೆ. 2-3 ವರ್ಷ ಈ ಭಿನ್ನಾಭಿಪ್ರಾಯ ಹೆಂಗೆ ಶುರುವಾಗುತ್ತೆ, ಹೆಂಗೆ ಆಗ್ತದೆ ನಾನು ನೋಡ್ತೀನಿ. ಇವತ್ತು ಹೇಳಿದ್ದೀನಿ ನೋಡಿ, ಬೇಕಾದ್ರೆ ಇನ್ನು ಇದು ಇದ್ದದ್ದು ಎಲ್ಲ ಪಾರ್ಟಿಯಲ್ಲಿ. ಆದರೆ ನಾವು ವಿರೋಧ ಪಕ್ಷದಾಗಿದ್ದಾಗ ನಾವು ಯಾಕೆ ಗೊಂದಲ ಮಾಡ್ಕೋಬೇಕು ಅಂತ ನಿಮ್ಮ ಪ್ರಶ್ನೆ ಇದೆ. ಸಹಜವಾಗಿ ಕೆಲವು ಒಂದು ರಾಜಕೀಯ ಪಕ್ಷ ಆದಮೇಲೆ ಇರ್ತದೆ, ನೋಡೋಣ. ಏನಲ್ಲ, ಬದಲಾವಣೆ ಏನಾಗಲ್ಲ. ಕಾಂಗ್ರೆಸ್ ಸರ್ಕಾರ ಇರ್ತದೆ, ಏನೋ ಇರ್ತದೆ, ಆದರೆ ಅವ್ರ ಹತ್ರ ಬಡದಾಟ ಶುರುವಾಗ್ತದೆ. CM ಸ್ಥಾನ ಚೇಂಜ್ ಆಗದಿರಲಿ, ಅವ್ರ ಹತ್ರ ಶುರುವಾಗ್ತದೆ ಭಿನ್ನಮತ. ಅವರು ಕೊನೆಯವರೆಗೆ ವೀರಪ್ಪ ಮೊಯ್ಲಿಯವ್ರ ಗೌರ್ಮೆಂಟ್ ಹೆಂಗಾಯಿತು ಕೊನೆಗೆ ಇನ್ನು ನೋಡಿದ್ದೀವಿ ನಾವು 94ರಲ್ಲಿ. ಆ ಸ್ಥಿತಿ ಕಾಂಗ್ರೆಸ್ ಬರುತ್ತೆ ಇನ್ನು 2 ವರ್ಷದಲ್ಲಿ. ಈಗ ಖಾನಿಗೆ ಬಂದರೆ ಮೀನಿನ ಸುದ್ದಿ ಯಾಕೆ ಅಲ್ಲಿ ಬನ್ನಿ ಈಗ ಇಲ್ಲೇ ನಮ್ಮ ನಾಯಕರು ಯಡಿಯೂರಪ್ಪನವ್ರು ಹೇಳಿದ್ದಾರೆ. ಯಡಿಯೂರಪ್ಪನವ್ರು ಇಲ್ಲೇ ಇದ್ದಾರೆ, ಅವ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೊಡ್ಡವರು ಹೌದೌದು. ಇಲ್ಲ ಏನಿಲ್ಲ, ಇದೆಲ್ಲ ಇದ್ದದ್ದೇ ನಡೀತದೆ, ಎಲ್ಲ ಸರಿ ಆಗ್ತದೆ. ಇಲ್ಲ ಅದೆಲ್ಲ ಈಗ ಸ್ವಲ್ಪ ನಿನ್ನೆಯಿಂದ ಸ್ಮೂತ್ ಆಗಿದೆ, ನಿನ್ನೆ ಮೊನ್ನೆಯಿಂದ. ಡಿಮ್ಯಾಂಡು ಅಥವಾ ಯಾರೋ ಹೇಳಿದ್ದಾರೆ, ಇದರಲ್ಲಿ ನಮ್ಮ ಪಾರ್ಟಿ ಹಿರಿಯರು ನಮ್ಮ ಪ್ರಮುಖರೆಲ್ಲ ಕುಂತು ಸರಿ ಮಾಡ್ತಾರೆ. ಎಲ್ಲ ಗಮನದಲ್ಲಿದೆ, ನಿಮ್ಮ ಗಮನದಲ್ಲಿದೆ, ನಮ್ಮ ಗಮನದಲ್ಲಿದೆ, ಎಲ್ಲ ಸರಿ ಆಗ್ತದೆ. ಎಲ್ಲ ಪ್ರಯತ್ನ ನಡೀತದೆ. ಅಲ್ಲ ಈಗ ಬೇಕಾದ್ರೆ ಮತ್ತೆಲ್ಲರೂ ಸೇರೋಣ. ಈಗ ನಾವು ಬಂದ ವಿಷಯಕ್ಕೆ ಹೇಳಿದ್ನಲ್ಲ, ಕಾನಿಗೆ ಬಂದರೆ ಮೀನಿನ ಸುದ್ದಿ ಬೇಡ ಅಂತ ನಮ್ಮ ಹತ್ರ ಹೇಳ್ತಾರೆ. ನೋಡೋಣ, ಎಲ್ಲ ಸರಿ ಆಗುತ್ತೆ, ಒಟ್ಟಾಗಿ ಹೋಗಿ ಎಲ್ಲ ಸರಿ ಆಗುತ್ತೋ ನೋಡೋಣ. ಇಲ್ಲ ಈಗೇನು ಪ್ರಯತ್ನ ಮಾಡಿಲ್ಲ, ನೋಡೋಣ, ಮಾತಾಡ್ತೀವಿ. ಅವರಿಗೆ ಕೇಳಬೇಕು. ಸಮಾಧಾನ ಹೊಟ್ಟೆ ಹಾಕೋ ಒಂದು ಸ್ವಲ್ಪ ಸರಿ ಇಲ್ಲ, ನೋಡೋಣ, ಇದೆಲ್ಲ ಸಹಜ. ನೋಡಿ, ಇನ್ನು ಸಂಕ್ರಾಂತಿ ಇನ್ನೊಂದು 6 ತಿಂಗಳ ನಂತರ ಕಾಂಗ್ರೆಸ್ನಲ್ಲಿ ಎಷ್ಟಾಗುತ್ತೆ, ಇನ್ನು 2 ವರ್ಷ ನಡೀತದೆ. 2-3 ವರ್ಷ ಈ ಭಿನ್ನಾಭಿಪ್ರಾಯ ಹೆಂಗೆ ಶುರುವಾಗುತ್ತೆ, ಹೆಂಗೆ ಆಗ್ತದೆ ನಾನು ನೋಡ್ತೀನಿ. ಇವತ್ತು ಹೇಳಿದ್ದೀನಿ ನೋಡಿ, ಬೇಕಾದ್ರೆ ಇನ್ನು ಇದು ಇದ್ದದ್ದು ಎಲ್ಲ ಪಾರ್ಟಿಯಲ್ಲಿ. ಆದರೆ ನಾವು ವಿರೋಧ ಪಕ್ಷದಾಗಿದ್ದಾಗ ನಾವು ಯಾಕೆ ಗೊಂದಲ ಮಾಡ್ಕೋಬೇಕು ಅಂತ ನಿಮ್ಮ ಪ್ರಶ್ನೆ ಇದೆ. ಸಹಜವಾಗಿ ಕೆಲವು ಒಂದು ರಾಜಕೀಯ ಪಕ್ಷ ಆದಮೇಲೆ ಇರ್ತದೆ, ನೋಡೋಣ. ಏನಲ್ಲ, ಬದಲಾವಣೆ ಏನಾಗಲ್ಲ. ಕಾಂಗ್ರೆಸ್ ಸರ್ಕಾರ ಇರ್ತದೆ, ಏನೋ ಇರ್ತದೆ, ಆದರೆ ಅವ್ರ ಹತ್ರ ಬಡದಾಟ ಶುರುವಾಗ್ತದೆ. CM ಸ್ಥಾನ ಚೇಂಜ್ ಆಗದಿರಲಿ, ಅವ್ರ ಹತ್ರ ಶುರುವಾಗ್ತದೆ ಭಿನ್ನಮತ. ಅವರು ಕೊನೆಯವರೆಗೆ ವೀರಪ್ಪ ಮೊಯ್ಲಿಯವ್ರ ಗೌರ್ಮೆಂಟ್ ಹೆಂಗಾಯಿತು ಕೊನೆಗೆ ಇನ್ನು ನೋಡಿದ್ದೀವಿ ನಾವು 94ರಲ್ಲಿ. ಆ ಸ್ಥಿತಿ ಕಾಂಗ್ರೆಸ್ ಬರುತ್ತೆ ಇನ್ನು 2 ವರ್ಷದಲ್ಲಿ. ಈಗ ಖಾನಿಗೆ ಬಂದರೆ ಮೀನಿನ ಸುದ್ದಿ ಯಾಕೆ ಅಲ್ಲಿ ಬನ್ನಿ ಈಗ ಇಲ್ಲೇ ನಮ್ಮ ನಾಯಕರು ಯಡಿಯೂರಪ್ಪನವ್ರು ಹೇಳಿದ್ದಾರೆ. ಯಡಿಯೂರಪ್ಪನವ್ರು ಇಲ್ಲೇ ಇದ್ದಾರೆ, ಅವ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೊಡ್ಡವರು ಹೌದೌದು. ಇಲ್ಲ ಏನಿಲ್ಲ, ಇದೆಲ್ಲ ಇದ್ದದ್ದೇ ನಡೀತದೆ, ಎಲ್ಲ ಸರಿ ಆಗ್ತದೆ. ಇಲ್ಲ ಅದೆಲ್ಲ ಈಗ ಸ್ವಲ್ಪ ನಿನ್ನೆಯಿಂದ ಸ್ಮೂತ್ ಆಗಿದೆ, ನಿನ್ನೆ ಮೊನ್ನೆಯಿಂದ. ಡಿಮ್ಯಾಂಡು ಅಥವಾ ಯಾರೋ ಹೇಳಿದ್ದಾರೆ, ಇದರಲ್ಲಿ ನಮ್ಮ ಪಾರ್ಟಿ ಹಿರಿಯರು ನಮ್ಮ ಪ್ರಮುಖರೆಲ್ಲ ಕುಂತು ಸರಿ ಮಾಡ್ತಾರೆ. ಎಲ್ಲ ಗಮನದಲ್ಲಿದೆ, ನಿಮ್ಮ ಗಮನದಲ್ಲಿದೆ, ನಮ್ಮ ಗಮನದಲ್ಲಿದೆ, ಎಲ್ಲ ಸರಿ ಆಗ್ತದೆ. ಎಲ್ಲ ಪ್ರಯತ್ನ ನಡೀತದೆ. ಅಲ್ಲ ಈಗ ಬೇಕಾದ್ರೆ ಮತ್ತೆಲ್ಲರೂ ಸೇರೋಣ. ಈಗ ನಾವು ಬಂದ ವಿಷಯಕ್ಕೆ ಹೇಳಿದ್ನಲ್ಲ, ಕಾನಿಗೆ ಬಂದರೆ ಮೀನಿನ ಸುದ್ದಿ ಬೇಡ ಅಂತ ನಮ್ಮ ಹತ್ರ ಹೇಳ್ತಾರೆ.
ನೋಡೋಣ, ಎಲ್ಲ ಸರಿ ಆಗುತ್ತೆ, ಒಟ್ಟಾಗಿ ಹೋಗಿ ಎಲ್ಲ ಸರಿ ಆಗುತ್ತೋ ನೋಡೋಣ. ಕುಮಾರ್ ಬಂಗಾರಪ್ಪರಿಗೆ ಮಾತಾಡೋ ಪ್ರಯತ್ನ ಮಾಡಿದ್ರೆ ಇಲ್ಲ, ಈಗೇನು ಪ್ರಯತ್ನ ಮಾಡಿಲ್ಲ, ನೋಡೋಣ, ಮಾತಾಡ್ತೀವಿ. ಗೊತ್ತು, ಅವರಿಗೆ ಕೇಳಬೇಕು. ಅಸಮಾಧಾನವೋ ಸಮಾಧಾನ ಒಟ್ಟೆ ಹಾಕೋ ಒಂದು ಸ್ವಲ್ಪ ಸರಿ ಇಲ್ಲ, ನೋಡೋಣ, ಇದೆಲ್ಲ ಸಹಜ. ನೋಡಿ, ಇನ್ನು ಸಂಕ್ರಾಂತಿ ಇನ್ನೊಂದು 6 ತಿಂಗಳ ನಂತರ ಕಾಂಗ್ರೆಸ್ನಲ್ಲಿ ಎಷ್ಟಾಗುತ್ತೆ, ಇನ್ನು 2 ವರ್ಷ ನಡೀತದೆ. 2-3 ವರ್ಷ ಈ ಭಿನ್ನಾಭಿಪ್ರಾಯ ಹೆಂಗೆ ಶುರುವಾಗುತ್ತೆ, ಹೆಂಗೆ ಆಗ್ತದೆ ನಾನು ನೋಡ್ತೀವಿ. ಇವತ್ತು ಹೇಳಿದ್ದೀನಿ ನೋಡಿ, ಬೇಕಾದ್ರೆ ಇನ್ನು ಇದು ಇದ್ದದ್ದು ಎಲ್ಲ ಪಾರ್ಟಿಯಲ್ಲಿ. ಆದರೆ ನಾವು ವಿರೋಧ ಪಕ್ಷದಾಗಿದ್ದಾಗ ನಾವು ಯಾಕೆ ಗೊಂದಲ ಮಾಡ್ಕೋಬೇಕು ಅಂತ ನಿಮ್ಮ ಪ್ರಶ್ನೆ ಇದೆ. ಸಹಜವಾಗಿ ಕೆಲವು ಒಂದು ರಾಜಕೀಯ ಪಕ್ಷ ಆದಮೇಲೆ ಇರ್ತದೆ, ನೋಡೋಣ. ಏನಲ್ಲ, ಬದಲಾವಣೆ ಏನಾಗಲ್ಲ, ಕಾಂಗ್ರೆಸ್ ಸರ್ಕಾರ ಇರ್ತದೆ, ಏನೋ ಇರ್ತದೆ. ಆದರೆ ಅವ್ರ ಹತ್ರ ಬಡದಾಟ ಶುರುವಾಗ್ತದೆ. CM ಸ್ಥಾನ ಚೇಂಜ್ ಆಗಲಿ ಆಗದಿರಲಿ ಅವ್ರ ಹತ್ರ ಶುರುವಾಗ್ತದೆ ಭಿನ್ನಮತ. ಅವರು ಕೊನೆಯವರೆಗೆ ವೀರಪ್ಪ ಮೊಯ್ಲಿಯವ್ರ ಗೌರ್ಮೆಂಟ್ ಹೆಂಗಾಯಿತು ಕೊನೆಗೆ ಇನ್ನು ನೋಡಿದ್ದೀವಿ ನಾವು 94ರಲ್ಲಿ. ಆ ಸ್ಥಿತಿ ಕಾಂಗ್ರೆಸ್ ಬರುತ್ತೆ ಇನ್ನು 2 ವರ್ಷದಲ್ಲಿ. ಈಗ ಖಾನಿಗೆ ಬಂದರೆ ಮೀನಿನ ಸುದ್ದಿ ಯಾಕೆ ಅಲ್ಲಿ ಬನ್ನಿ. ಈಗ ಇಲ್ಲೇ ನಮ್ಮ ನಾಯಕರು ಯಡಿಯೂರಪ್ಪನವ್ರು ಹೇಳಿದ್ದಾರೆ, ಯಡಿಯೂರಪ್ಪನವ್ರು ಇಲ್ಲೇ ಇದ್ದಾರೆ, ಅವ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೊಡ್ಡವರು. ಹೌದೌದು, ಇಲ್ಲ ಏನಿಲ್ಲ, ಇದೆಲ್ಲ ಇದ್ದದ್ದೇ ನಡೀತದೆ, ಎಲ್ಲ ಸರಿ ಆಗ್ತದೆ. ಇಲ್ಲ ಅದೆಲ್ಲ ಈಗ ಸ್ವಲ್ಪ ನಿನ್ನೆಯಿಂದ ಸ್ಮೂತ್ ಆಗಿದೆ, ನಿನ್ನೆ ಮೊನ್ನೆಯಿಂದ. ಡಿಮ್ಯಾಂಡು ಅಥವಾ ಯಾರೋ ಹೇಳಿದ್ದಾರೆ, ಇದರಲ್ಲಿ ನಮ್ಮ ಪಾರ್ಟಿ ಹಿರಿಯರು ನಮ್ಮ ಪ್ರಮುಖರೆಲ್ಲ ಕುಂತು ಸರಿ ಮಾಡ್ತಾರೆ. ಎಲ್ಲ ಗಮನದಲ್ಲಿದೆ, ನಿಮ್ಮ ಗಮನದಲ್ಲಿದೆ, ನಮ್ಮ ಗಮನದಲ್ಲಿದೆ, ಎಲ್ಲ ಸರಿ ಆಗ್ತದೆ, ಎಲ್ಲ ಪ್ರಯತ್ನ ನಡೀತದೆ. ಅಲ್ಲ, ಈಗ ಬೇಕಾದ್ರೆ ಮತ್ತೆಲ್ಲರೂ ಸೇರೋಣ. ಈಗ ನಾವು ಬಂದ ವಿಷಯಕ್ಕೆ ಹೇಳಿದ್ನಲ್ಲ, ಕಾನಿಗೆ ಬಂದರೆ ಮೀನಿನ ಸುದ್ದಿ ಬೇಡ ಅಂತ ನಮ್ಮ ಹತ್ರ ಹೇಳ್ತಾರೆ. ನೋಡೋಣ, ಎಲ್ಲ ಸರಿ ಆಗುತ್ತೆ, ಒಟ್ಟಾಗಿ ಹೋಗಿ ಎಲ್ಲ ಸರಿ ಆಗುತ್ತೋ ನೋಡೋಣ. ಕುಮಾರ್ ಬಂಗಾರಪ್ಪರಿಗೆ ಮಾತಾಡೋ ಪ್ರಯತ್ನ ಮಾಡಿದ್ರೆ ಇಲ್ಲ, ಈಗೇನು ಪ್ರಯತ್ನ ಮಾಡಿಲ್ಲ, ನೋಡೋಣ, ಮಾತಾಡ್ತೀವಿ. ಗೊತ್ತು, ಅವರಿಗೆ ಕೇಳಬೇಕು. ಅಸಮಾಧಾನವೋ ಸಮಾಧಾನ ಒಟ್ಟೆ ಹಾಕೋ ಒಂದು ಸ್ವಲ್ಪ ಸರಿ ಇಲ್ಲ, ನೋಡೋಣ, ಇದೆಲ್ಲ ಸಹಜ. ನೋಡಿ, ಇನ್ನು ಸಂಕ್ರಾಂತಿ ಇನ್ನೊಂದು 6 ತಿಂಗಳ ನಂತರ ಕಾಂಗ್ರೆಸ್ನಲ್ಲಿ ಎಷ್ಟಾಗುತ್ತೆ, ಇನ್ನು 2 ವರ್ಷ ನಡೀತದೆ. 2-3 ವರ್ಷ ಈ ಭಿನ್ನಾಭಿಪ್ರಾಯ ಹೆಂಗೆ ಶುರುವಾಗುತ್ತೆ, ಹೆಂಗೆ ಆಗ್ತದೆ ನಾನು ನೋಡ್ತೀವಿ. ಇವತ್ತು ಹೇಳಿದ್ದೀನಿ ನೋಡಿ, ಬೇಕಾದ್ರೆ ಇನ್ನು ಇದು ಇದ್ದದ್ದು ಎಲ್ಲ ಪಾರ್ಟಿಯಲ್ಲಿ. ಆದರೆ ನಾವು ವಿರೋಧ ಪಕ್ಷದಾಗಿದ್ದಾಗ ನಾವು ಯಾಕೆ ಗೊಂದಲ ಮಾಡ್ಕೋಬೇಕು ಅಂತ ನಿಮ್ಮ ಪ್ರಶ್ನೆ ಇದೆ. ಸಹಜವಾಗಿ ಕೆಲವು ಒಂದು ರಾಜಕೀಯ ಪಕ್ಷ ಆದಮೇಲೆ ಇರ್ತದೆ, ನೋಡೋಣ. ಏನಲ್ಲ, ಬದಲಾವಣೆ ಏನಾಗಲ್ಲ, ಕಾಂಗ್ರೆಸ್ ಸರ್ಕಾರ ಇರ್ತದೆ, ಏನೋ ಇರ್ತದೆ. ಆದರೆ ಅವ್ರ ಹತ್ರ ಬಡದಾಟ ಶುರುವಾಗ್ತದೆ. CM ಸ್ಥಾನ ಚೇಂಜ್ ಆಗಲಿ ಆಗದಿರಲಿ ಅವ್ರ ಹತ್ರ ಶುರುವಾಗ್ತದೆ ಭಿನ್ನಮತ. ಅವರು ಕೊನೆಯವರೆಗೆ ವೀರಪ್ಪ ಮೊಯ್ಲಿಯವ್ರ ಗೌರ್ಮೆಂಟ್ ಹೆಂಗಾಯಿತು ಕೊನೆಗೆ ಇನ್ನು ನೋಡಿದ್ದೀವಿ ನಾವು 94ರಲ್ಲಿ. ಆ ಸ್ಥಿತಿ ಕಾಂಗ್ರೆಸ್ ಬರುತ್ತೆ ಇನ್ನು 2 ವರ್ಷದಲ್ಲಿ.